ನಿಮ್ಮ ಸಣ್ಣ ಮಗ ಚಿಕನ್ನು ಮಟನ್ನು ತರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಮಸಾಲೆ ರುಬ್ಬಬೇಕು. ಏನು ಹಸಿ ಮೆಣಸಿನ್ಕಾಯಿ ಹಾಕಿ ರುಬ್ಲಾ, ಏನು ಕೆಂಪು ಖಾರ ಹಾಕಿ ಅಡುಗೆ ಮಾಡ್ಲಾ ಅತ್ತೆ? ಏನೋ ಒಂದು ಹಾಕಿ ಮಾಡೆ. ಏನೋ ಒಂದು ಹಾಕ್ಲಾ ಅತ್ತೆ? ಏನು ಕೆಂಪು ಖಾರ ಹಾಕ್ಲೆ, ಏನು ಹಸಿ ಮೆಣಸಿನ್ಕಾಯಿ ಖಾರ ಹಾಕ್ಲೆ ಅತ್ತೆ? ಅತ್ತೆ ಯಾಕೆ ಬೇಜಾರಲ್ಲಿದ್ದೀರಾ ಹೇಳಿ? ಯಾಕೋ ಗೊತ್ತಿಲ್ಲ ಕಣೆ, ಶಂಕರು ಒಂಥರ ಆಡ್ತಾ ಇದ್ದಾನೆ. ಏನು ವಿಷಯ ಅಂತ ತಿಳ್ಕೋಬೇಕು. ನನಗೂ ಹಾಗೆ ಅನಿಸ್ತಾ ಇದೆ ಅತ್ತೆ. ಶಂಕರು, ನೀವು ಒಳಗೆ ಹೋದರೆ ನಾ ಬಿಟ್ಟು ಬಿಡ್ತೀನಾ? ರಾತ್ರಿ ಬರ್ತೇನೆ. ಶಾಂತಕ, ಶಾಂತಕ, ಏನು ಅತ್ತಿ ಸೊಸಿ ಆರಾಮಾಗಿ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ? ಅಡುಗೆ ಆಯ್ತಾ? ಊಟ ಶಾಂತಕ? ಇನ್ನೂ ಇಲ್ಲ ಬಾ ಗಿರ್ಜಿ. ಶಾಂತಕ, ಊಟ ಆಯ್ತಾ? ಏನು ಶಂಕರು ಯಾಕೆ ಗಾಬರಿಯಲ್ಲಿದ್ನಲ್ಲ, ಏನಾಯಿತು? ಬರ್ರಿ ಪಾರಕ್ಕ ಗಿರ್ಜಕ್ಕ, ಬರ್ರಿ ಕುತ್ಕೋ ಬರ್ರಿ. ಏನ್ರಿ ಗಿರ್ಜಕ್ಕರ, ಏನು ಸೂಪರಾಗಿ ಕಾಣ್ತಾ ಇದ್ದೀರಾ ಪ್ಯಾಂಟು ಶರ್ಟ್ನಲ್ಲಿ. ಹೌದಿನಿ ಸುಷ್ಮಾ, ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಾ? ಅದೇನು ಚೆನ್ನಾಗಿ ಕಾಣ್ತಾ ಇದ್ದಾರೋ ಏನೋ, ಕೋಳೆ ಬಾಲದ ಥರ. ಲೇ ಗಿರ್ಜಿ, ಏನೇ ನಿನ್ನ ಅವತಾರ? ವಯಸ್ಸು ಹೋಗ್ತಾ ಇದೆಯಾ ಬರ್ತಾ ಇದೆಯಾ ನಿನಗೆ? ವಯಸ್ಸು ಹೇಗಿದೆ ನೋಡಿ ಹಾಗಿರೋದನ್ನು ಕಲಿ. ನನ್ನ ನೋಡಿದರೆ ನಿಮಗೆಲ್ಲ ಹೊಟ್ಟೆ ಕಿಚ್ಚು. ನನ್ನ ಹಾಗೆ ಬಟ್ಟೆ ಹಾಕ್ಕೊಳಕ್ಕೆ ನಿಮ್ಗೆ ಆಗ್ತಾ ಇಲ್ಲಲ್ಲ, ಅದಕ್ಕೇನೆ. ಹೌದುವಾ ತ್ರಿಪುರ ಸುಂದರಿ, ಬಾ ಕುತ್ಕೋ ಬಾ, ಸಾಕು ಮಾತು. ಹೌದ್ರಿ ಗಿರ್ಜಕ್ಕರ, ನೀವೆಷ್ಟು ಸ್ಮಾರ್ಟ್ ಆಗಿ ಯಂಗಾಗಿ ಕಾಣ್ತಿರಲ್ಲ. ಎಷ್ಟು ನಿಮ್ಮ ವಯಸ್ಸು? ಸುಷ್ಮಾ, ಗೊತ್ತಿಲ್ಲ ನಿನಗೆ? ಗಂಡು ಮಕ್ಕಳದು ಸ್ಯಾಲ್ರಿ ಕೇಳಬಾರ್ದು, ಹೆಣ್ಮಕ್ಳದ್ದು ವಯಸ್ಸು ಕೇಳಬಾರ್ದು ಅಂತ. ಅದು ಎಲ್ಲ ಗೊತ್ತ್ರಿ ನನಗೆ ಗಿರ್ಜಕ್ಕರ. ಆದರೂ ಈ ವಯಸ್ಸಲ್ಲಿ ನಿಮಗೆ ಅಷ್ಟು ದೊಡ್ಡ ಮಗ ಆದನಂತ ನನಗೆ ಗೊತ್ತೇ ಆಗಂಗಿಲ್ಲ. ಹೇಗ್ರಿ ನಿಮ್ಮ ಬಾಡಿ ಆ ಥರ ಮೇಂಟೈನ್ ಮಾಡಿದ್ದೀರಾ? ಹೌದಾ, ನಾ ಹಾಗೆ ಬಾಡಿ ಮೇಂಟೈನ್ ಮಾಡಿದ್ದೀನಾ? ಗಿರ್ಜಕ್ಕರಿಗೆ ತಲೆ ಮೇಲೆ 2 ಕೊಂಬು ಬಂದ್ಬಿಟ್ವು. ನಾ ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ ನೀವು. ಏನೇ ನಿನ್ನ ಪ್ರಶ್ನೆ? ಹೋಗೇ ಒಳಗಡೆ, ಆಮೇಲೆ ಬಂದು ಉತ್ತರ ಕೊಡ್ತೇನೆ. ಅದು ಅತ್ತೆ ಅಡಿಗೆ. ಸುಸು, ಒಳಗೋಗು. ಯಾಕೆ ಶಾಂತಕ್ಕ ಇಷ್ಟು ಗಾಬರಿ ಆಗಿದಿ? ಯಾಕೆ? ಯಾಕೋ ಗೊತ್ತಿಲ್ಲ ಪಾರಕ್ಕ ಗಿರ್ಜಕ್ಕ, ನಮ್ಮ ಶಂಕರು ಒಂಥರ ಆಡ್ತಾ ಇದ್ದಾನೆ. ಹೌದಾ ಶಾಂತಕ್ಕ? ಹಂಗಂದ್ರೆ ಒಂದು ಸತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರ್ಬೋದಲ್ಲ ನೀನು? ಯಾಕೋ ಗೊತ್ತಿಲ್ಲ ಕಣೆ, ನನಗೆ ಅವನ ಮೇಲೆ ತುಂಬ ಡೌಟ್ ಬರ್ತಾ ಇದೆ. ಹಂಗಾದರೆ ಶಾಂತಕ್ಕ, ನಮ್ಮೂರ ಪಕ್ಕ ಒಂದು ಹಳೆಯ ದೇವಸ್ಥಾನ ಇದೆಯಲ್ಲ, ಅಲ್ಲೊಬ್ಬರು ಸ್ವಾಮೀಜಿಗಳಿದ್ದಾರೆ, ಅವ್ರನ್ನ ಭೇಟಿಯಾಗಿ ಬರೋಣ ಆಯಿತಾ? ಹಾಗೇ ಮಾಡೋಣ ಕಣೆ. ಯಾಕೋ ನನ್ನ ಮನಸ್ಸು ಸರಿನೇ ಇಲ್ಲ. ಶಾಂತಕ್ಕ, ನಿನಗೊಂದು ವಿಷಯ ಗೊತ್ತಾ? ಏನಿಲ್ಲ ಗಿರ್ಜಿ, ಏನಾದರೂ ಒಂದು ತೊಗೊಂಬರ್ತೀಯ ನೋಡಿ ನೀನು. ಅದೇ ಶಾಂತಕ್ಕ, ಮೂಲಿ ಮನಿ ಬಸವ್ವ ಇದ್ದಾಳಲ್ಲ, ಯಾರೋ ಬಸ್ಯಾನ ಜೊತೆ ಓಡೋಗ್ಬಿಟ್ಟಿದ್ದಾಳಂತೆ. ಯಾವ ಬಸವ್ವ? ಅದೇ ಶಾಂತಕ್ಕ, ಕುಂಟಿ ಅದಾಳಲ್ಲ ಅಕ್ಕಿ, ಪಕ್ಕದ ಮನೆ ಕುಂಟಿ, ಆಕಿನ ಮಗಳು ಬಸವ್ವ. ಅವಳಿಗೇನು ಬಂದೈತಿ ಹೊತ್ಕೊಂಡು ಹೋಗುವಂಥದ್ದು? ಅಯ್ಯೋ ಕೇಳಿ ಶಾಂತಕ್ಕ, ಇಲ್ಲಿ ಆ ಮೂಲಿ ಮನಿ ಬಸವ್ವ ಅಲ್ಲ, ಆ ಬಸ್ಸ್ಯಾನ ಭಾಳ ಇಷ್ಟಪಡ್ತಿದ್ಲಂತ. ಎಲ್ಲಿ ಬೇಕಾದ್ರೆ ನಿಲ್ತಿದ್ರು ಅವರು. ಅಂಗಡಿಗೆ ಹೋದ್ರೆ ಅಲ್ಲೇ ಇಬ್ಬರು ನಿಲ್ತಿದ್ರು, ಎಲ್ಲಿ ಹೋದರೂ ಅವರೇ ಕಾಣ್ತಾ ಇದ್ರು. ಒಂದಿಲ್ಲ ಒಮ್ಮೆ ಹಿಂಗಾಗುತ್ತಂತ ಅಂದ್ಕೊಂಡಿದ್ದೆ ನೋಡು ಶಾಂತಕ್ಕ ನಾನು. ಇವಾಗ ಓಡ್ ಹೋಗೇ ಬಿಟ್ರು. ಅಲ್ಲಲ್ಲಿ ಇದನ್ನೆಲ್ಲ ನೋಡ್ಬಿಟ್ಟು ಅವ್ರವ್ಗೆ ಹೇಳ್ಬಾರ್ದನ್ ನೀನು? ಇಲ್ಲಿ ಕೇಳಿ ಶಾಂತಕ್ಕ, ಓಡ್ ಹೋಗುವಾಗ ಅವ್ರವ್ವನ ಸಾಮಾನ, ತನ್ನ ಸಾಮಾನ ಎಲ್ಲ ತೊಗೊಂಡು ಓಡೋಗ್ಬಿಟ್ಟಾಳ. ಹೌದೇನೇ ಗಿರ್ಜಿ? ಅಷ್ಟೇ ಅಲ್ಲ ಶಾಂತಕ್ಕ, ಈ ಬಸವಲ್ಲ, ಆ ಗಣಮಗನ ಜೊತೆ ಇನ್ನೊಬ್ಬಕ್ಕೆದಾಳ ಪ್ರೇಮವ್ವ, ಆಕಿನೂ ಓಡೋಗಳಂತ. ಅವರಿಬ್ಬರು ಸೇರಿ ಒಬ್ಬನ್ನ ಇಷ್ಟಪಡ್ತಿದ್ರಂತ. ಅವ್ರಿಗೇನು ಬಂದೈತಿ ರೋಗ? ಇಬ್ಬರು ಒಬ್ಬನ್ನ ಇಷ್ಟಪಟ್ಟಾರನ ಅವರು? ಹ್ಞೂ ಶಾಂತಕ್ಕ, ಇಬ್ಬರು ಒಬ್ಬನ್ನೇ ಇಷ್ಟಪಡ್ತಿದ್ರಂತ. ಅಯ್ಯೋ ಬಿಡ್ರಪ್ಪ, ಏನಾದರೂ ಆಗಲಿ, ಊರಿನ ಸಮಾಚಾರ ನಮಗೆ ಯಾಕೆ? ಸರಿ ಶಾಂತಕ್ಕ, ಇನ್ನು ನಾವು ಮನೆಗೆ ಹೋಗ್ತೀವಿ.